ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವವನಾಗಿದ್ದೇನೆ. ಇವತ್ತಿನ ಧ್ಯಾನಕ್ಕಾಗಿ ಮಲಾಕಿ 4ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು ಎಂಬುದಾಗಿ. ಹಾಗಾದರೆ ಮಲಾಕಿಯನು ಈ ಮಾತನ್ನು ಹೇಳುವುದನ್ನು ನಾವು ನೋಡುತ್ತೇವೆ. ಅದೊಂದು ಕತ್ತಲೆ ಕವಿದಂಥ ಕಾಲವಾಗಿತ್ತು. ಅಷ್ಟು ಮಾತ್ರವಲ್ಲ, ಜನರು ನಂಬಿಕೆಯನ್ನು ಕಳೆದುಕೊಂಡ ಕಾಲವಾಗಿತ್ತು. ದೇವರ ವಾಕ್ಯ ತಿಳಿಯದೇ ಇದ್ದಂಥ ಕಾಲವಾಗಿತ್ತು. ಸಮಾಜದಲ್ಲಿ ಹೌದು, ನಾವು ನೋಡುತ್ತೇವೆ, ಸಮಾಧಾನದ ಪ್ರಭು ಬರುತ್ತಾನೋ ಇಲ್ಲವೋ ಎಂಬುದಾಗಿ ನಿರೀಕ್ಷೆಯನ್ನು ಕಳೆದುಕೊಂಡಂಥ ಕಾಲವಾಗಿತ್ತು. ಅಷ್ಟು ಮಾತ್ರವಲ್ಲ, ಸರ್ಕಾರದ ಅಧಿಪತಿಗಳು ನರಿಗಳ ಹಾಗೆ ಎಲ್ಲರನ್ನ ಕೊಳ್ಳೆ ಹೊಡೆದು ಜೀವಿಸುವಂಥ ಕಾಲವಾಗಿತ್ತು. ಇಂಥ ಕಾಲದಲ್ಲಿ ಮಲಾಕಿಯನ ಮೂಲಕವಾಗಿ ದೇವರು ಒಂದು ವಾಗ್ದಾನವನ್ನು ಕೊಡ್ತಿದ್ದಾನೆ. ಆ ವಾಗ್ದಾನವೇನೆಂದರೆ ಇದೇ 4:2 ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವವನಾಗಿ ನಿನ್ನ ಮೇಲೆ ಮೂಡುವನು ಎಂಬುದಾಗಿ. ಹಾಗಾದರೆ ನಿರೀಕ್ಷೆಯನ್ನು, ನಂಬಿಕೆಯನ್ನು ಕಳೆದುಕೊಂಡಂಥ ಸಮಯದಲ್ಲಿ ದೇವರು ವಾಗ್ದಾನ ಕೊಡ್ತಾ ಇದ್ದಾನೆ. ಏನೆಂದರೆ, ದುಃಖಿಸಬೇಡ್ರಿ, ಧರ್ಮವೆಂಬ ಸೂರ್ಯನು ಬೆಳಕು ನಿನ್ನ ಮೇಲೆ ಮೂಡುವುದು ಎಂಬುದಾಗಿ. ಹೌದು, ಈ ಮಾತನ್ನು ಹೇಳಿ 400 ವರ್ಷಗಳ ನಂತರ ಯೇಸು ಕ್ರಿಸ್ತನು ಬಂದನು. ಆತನೇ ಉದಯದ ಸೂರ್ಯನು, ಆತನೇ ಧರ್ಮವೆಂಬ ಸೂರ್ಯನು. ಯಾಕಂದರೆ ಮತ್ತಾಯ 4:16 ಹೀಗೆ ನೋಡುತ್ತೇವೆ, ಕತ್ತಲೆಯಲ್ಲಿ ವಾಸಿಸುತ್ತಿದ್ದ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದಾಗಿ. ಆ ಉದಯದ ಸೂರ್ಯನೇ, ಆ ಬೆಳಕೆ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಸ್ವಾಮಿ ತನ್ನ ವಿಷಯದಲ್ಲಿ ಯೋಹಾನ 8:12 ಹೀಗೆ ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಹಾಗಾದರೆ ನಿನಗೆ ದುಃಖವನ್ನು ಉಂಟು ಮಾಡುವ ಕತ್ತಲು ಯಾವುದು? ಆ ಕತ್ತಲನ್ನು ನೀಗಿಸುವುದಕ್ಕಾಗಿ ಯೇಸು ಸ್ವಾಮಿ ನಿನಗೆ ದೊಡ್ಡ ಬೆಳಕಾಗಿ ಬಂದಿದ್ದಾನೆ. ಮೊದಲನೇದಾಗಿ ಯೇಸು ಸ್ವಾಮಿ ಪಾಪವೆಂಬ ಕತ್ತಲನ್ನು ನೀಗಿಸುವವನು ಆಗಿದ್ದಾನೆ. ಯಾಕಂದರೆ ಪಾಪದ ಕಾರ್ಯಗಳು ಮನುಷ್ಯನ ಹೃದಯವನ್ನು ಕತ್ತಲಾಗಿ ಮಾಡಿದೆ. ಅಷ್ಟು ಮಾತ್ರವಲ್ಲ, ಆತನನ್ನು ಕತ್ತಲಲ್ಲಿ ಇಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 3:19-20 ವಚನವನ್ನು ಓದಿ ನೋಡುವಾಗ, ಕೆಟ್ಟದ್ದನ್ನು ಮಾಡುವವನು ಬೆಳಕನ್ನು ಸಹಿಸುವುದಿಲ್ಲ ಮತ್ತು ಬೆಳಕಿಗೆ ಬರುವುದೂ ಇಲ್ಲ, ಯಾಕೆಂದರೆ ಆತನು ಕತ್ತಲನ್ನು ಪ್ರೀತಿಸುವವನು ಆಗಿದ್ದಾನೆ. ಹಾಗಾದರೆ ನೀವು ಒಂದು ವೇಳೆ ಪಾಪದಲ್ಲಿದ್ದೀಯಾ? ನಿನ್ನ ಹೃದಯ ಪಾಪದಲ್ಲಿದೆಯಾ? ಪಾಪದ ಕಾರ್ಯಗಳಿದೆಯಾ? ಹಾಗಾದರೆ ಯೇಸು ಕ್ರಿಸ್ತನೆಂಬ ಬೆಳಕು ನಿನ್ನ ಮೇಲೆ ಮೂಡುವಾಗ ಆ ಪಾಪದ ಕತ್ತಲು ನೀಗುವುದು ಎಂಬುದಾಗಿ. ಮತ್ತು ಎರಡನೆಯದಾಗಿ ಸೈತಾನನ ಕುತಂತ್ರದ ಕತ್ತಲು ನೀಗುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕೊಲಸ್ಯ 1:13 ವಚನ ಹೀಗೆ ಹೇಳುತ್ತದೆ, ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಎಂಬುದಾಗಿ. ಇಲ್ಲಿ ವಾಕ್ಯ ಹೇಳುತ್ತದೆ ಅಂಧಕಾರದ ದೊರೆ ಎಂಬುದಾಗಿ. ಅನೇಕರ ಜೀವಿತ ಅಂಧಕಾರವಾಗಿದೆ, ಅನೇಕರ ಕುಟುಂಬ ಅಂಧಕಾರದಲ್ಲಿದೆ, ನಮ್ಮ ಸಮಾಜ ಅಂಧಕಾರದಲ್ಲಿದೆ, ನಮ್ಮ ದೇಶ ಅಂಧಕಾರದಲ್ಲಿದೆ, ಅಂಧಕಾರದ ದೊರೆತನಕ್ಕೆ ಒಳಗಾಗಿದೆ. ಅನೇಕರು ಪಾಪವೆಂಬ ಅಂಧಕಾರದಲ್ಲಿದ್ದಾರೆ, ರೋಗವೆಂಬ ಅಂಧಕಾರದಲ್ಲಿದ್ದಾರೆ, ಶಾಪವೆಂಬ ಅಂಧಕಾರದಲ್ಲಿದ್ದಾರೆ, ಸಾಲವೆಂಬ ಅಂಧಕಾರದಲ್ಲಿದ್ದಾರೆ. ಅಂಧಕಾರದ ದೊರೆ ಅವರನ್ನ ಅಲ್ಲಿಗೆ ತಳ್ಳಿದ್ದಾನೆ. ಹಾಗಾದರೆ ವಾಕ್ಯ ಹೀಗೆ ಹೇಳುತ್ತದೆ, ಸೈತಾನನ ಕುತಂತ್ರದ ಕತ್ತಲನ್ನು ನೀಗಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾನೆ. ನಿನ್ನಲ್ಲಿ ಕತ್ತಲಿದೆಯಾ? ನಿನ್ನ ಕುಟುಂಬದಲ್ಲಿ ಕತ್ತಲಿದೆಯಾ? ನಿನ್ನ ಶಾಪವಾಗಿ, ಅದು ಪಾಪವಾಗಿ, ರೋಗವಾಗಿ, ಸಾಲವಾಗಿ ಕಾಡ್ತಾ ಇದೆಯಾ? ಯೇಸು ಕ್ರಿಸ್ತನು ಬೆಳಕು ನಿನ್ನ ಮೇಲೆ ಮೂಡುವಾಗ ಸೈತಾನನ ಕುತಂತ್ರವೆಂಬ ಕತ್ತಲು ನೀಗುತ್ತದೆ. ಯಾಕಂದರೆ ವಾಕ್ಯ ಹೀಗೆ ಹೇಳ್ತದೆ, ಅಪೊಸ್ತಲರ ಕೃತ್ಯ 10:38, ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣಪಡಿಸುತ್ತಾ ಸಂಚರಿಸಿದನು. ಈ ಬೆಳಕು ನಿನ್ನ ಮೇಲೆ ಮೂಡುವಾಗ ಸೈತಾನನ ಕುತಂತ್ರವೆಂಬ ಕತ್ತಲು ನೀಗುತ್ತದೆ. ಮೊದಲನೇದಾಗಿ ಪಾಪವೆಂಬ ಕತ್ತಲು ನೀಗುತ್ತದೆ, ಎರಡನೇದಾಗಿ ಸೈತಾನನ ಕುತಂತ್ರವೆಂಬ ಕತ್ತಲು ನೀಗುತ್ತದೆ, ಮೂರನೇದಾಗಿ ಮರಣದ ಭೀತಿ ಎಂಬ ಕತ್ತಲು ನೀಗುತ್ತದೆ.
ಅನೇಕರಿಗೆ ಮರಣ ಅಂದರೆ ದುಃಖ, ಮರಣ ಅಂದರೆ ನೋವು, ಮರಣ ಅಂದರೆ ಭಯ. ಆ ಭಯವನ್ನು ದೇವರು ನೀಗಿಸುತ್ತಾನೆ. ಯಾಕೆಂದರೆ ಬೈಬಲಲ್ಲಿ ಹೀಗೆ ಹೇಳ್ತಾರೆ, 1 ಕೊರಿಂಥ 15:55 ನೀವು ಓದಿ ನೋಡುವಾಗ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ, ಆತನಿಗೆ ಸ್ತೋತ್ರ. ಮರಣದ ಕೊಂಡಿ ಪಾಪವಾಗಿತ್ತು. ಆ ಮರಣದ ಕೊಂಡಿಯಾದ ಪಾಪವನ್ನು ಯೇಸು ಸ್ವಾಮಿ ಮುರಿದು 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ. ನಮಗೆ ಮರಣದ ಭಯ ಇಲ್ಲ, ನಮಗೆ ಮರಣದ ಭಯ ಇಲ್ಲ. ಯಾಕಂದರೆ ಆತನು ಜೀವಿಸ್ತಾ ಇರುವುದರಿಂದ ನಾವು ಜೀವಿಸ್ತಾ ಇದ್ದೇವೆ. ಆತನೇ ಪುನರುತ್ಥಾನವು ಜೀವವು ಆಗಿದ್ದಾನೆ. ಯೇಸು ಹೇಳ್ತಾನೆ, ನನ್ನನ್ನು ನಂಬುವವನಿಗೆ ಎಂದಿಗೂ ಸಾವೇ ಇಲ್ಲ. ನಾನು ಜೀವಿಸ್ತಾ ಇರುವುದರಿಂದ ಅವನು ಜೀವಿಸ್ತಾನೆ. ನಿಮಗೆ ಮರಣದ ಭಯ ಇದೆಯಾ? ಅಯ್ಯೋ ನಾನು ನರಕಕ್ಕೆ ಹೋಗ್ತೇನೆ ಎಂಬ ಭಯ ಇದೆಯಾ? ಅಯ್ಯೋ ನಾನು ಕತ್ತಲೆಯ ಕೋಣಿಗೆ ಹೋಗ್ತೇನೆ ಎಂಬ ಭಯ ಇದೆಯಾ? ಯೇಸು ಸ್ವಾಮಿ ನಿಮಗೆ ಮರಣದ ಭಯವನ್ನು ನೀಗಿಸುವುದಕ್ಕಾಗಿಯೇ ಆತನು ಉದಯದ ಸೂರ್ಯನಾಗಿ ಬಂದನು. ಆ ಬೆಳಕು ನಿನ್ನ ಮೇಲೆ ಬೀಳುವಾಗ ಮರಣದ ಭಯ ನೀಗುತ್ತದೆ. ಹಾಗಾದರೆ ಯೇಸು ಕ್ರಿಸ್ತನೆಂಬ ಬೆಳಕು ನನ್ನ ಮೇಲೆ ಮೂಡುವಾಗ ಪಾಪವೆಂಬ ಕತ್ತಲು ನೀಗುತ್ತದೆ. 2ನೇದಾಗಿ ಸೈತಾನನ ಕುತಂತ್ರವೆಂಬ ಕತ್ತಲು ನೀಗುತ್ತದೆ. 3ನೇದಾಗಿ ಮರಣವೆಂಬ ಕತ್ತಲು ನೀಗುತ್ತದೆ. ಈ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕೆ ಯೇಸು ಸ್ವಾಮಿ ಬೆಳಕಾಗಿ ಬಂದಿದ್ದಾನೆ. ಈ ಬೆಳಕಾದ ಯೇಸುವನ್ನು ಸ್ವೀಕಾರ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಕರ್ತನಾದಂಥ ಯೇಸು ಸ್ವಾಮಿ ನಿನಗೆ ಸ್ತೋತ್ರ. ಕತ್ತಲೆಯಲ್ಲಿರುವವರಿಗೆ ದೊಡ್ಡ ಬೆಳಕಾಗಿ ಬಂದಿ, ಪಾಪದಲ್ಲಿರುವವರಿಗೆ ನೀನು ಬೆಳಕಾಗಿ ಬಂದಿ, ಸೈತಾನನ ಕುತಂತ್ರದಲ್ಲಿರುವವರಿಗೆ ನೀನು ಬೆಳಕಾಗಿ ಬಂದಿ, ಮರಣದ ಭಯದಲ್ಲಿರುವವರಿಗೆ ನೀನು ಬೆಳಕಾಗಿ ಬಂದಿಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಯಾಕಂದರೆ ಈ ಬೆಳಕೆ ಎಲ್ಲರಿಗೂ ಬೇಕಾಗಿತ್ತಲ್ಲ, ಅದಕ್ಕಾಗಿ ಸ್ತೋತ್ರ. ಯಾರ್ಯಾರು ನನಗೆ ಬೆಳಕಾದ ಯೇಸು ಸ್ವಾಮಿ ಬೇಕು ಎಂಬುದಾಗಿ ಕೇಳುತ್ತಿದ್ದಾರೋ ಅವರಿಗೆ ಇರುವ ಪಾಪದ ಭೀತಿ ಹೋಗಲಿ ಕರ್ತನೆ. ಸೈತಾನನ ಕುತಂತ್ರವೆಂಬ ಭೀತಿ ಹೋಗಲಿ, ಮರಣದ ಭೀತಿ ಹೋಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯಾಕಂದರೆ ದಾವೀದನು ಹೇಳ್ತಾನೆ, ಕಾರಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು ಎಂಬುದಾಗಿ. ಈ ವಾಕ್ಯಕ್ಕಾಗಿ ಸ್ತೋತ್ರ. ಬೆಳಕಾದ ನಿನಗಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.